ಪಾಬ್ಲೋ ಎಸ್ಕೋಬಾರ್ ಆದ್ಮೇಲೆ ಎಲ್ ಮೆಂಚೋ ಇವನು ಮೆಕ್ಸಿಕೋದ ಸರ್ಕಾರ ವಿರುದ್ಧ ನಿಂತ್ಕೊಂಡಿದ್ದ. 22 ಫೆಬ್ರವರಿ 2026 ಇಡೀ ಜಗತ್ತಿನ ಮೋಸ್ಟ್ ವಾಂಟೆಡ್ ಡ್ರಗ್ ಲಾರ್ಡ್ ಈ ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ತಾನ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮೆಕ್ಸಿಕೋ ಅಲ್ಲಿ ಒಂದು ಟೌನ್ ಇದೆ, ಟಪಾಲ್ಪಾ, ಆ ಟೂರಿಸ್ಟ್ ಟೌನ್. ಈ ಟೌನ್ ಹೊರಗೆ ಒಂದು ಕಾಡಿದೆ. ಆ ಕಾಡಲ್ಲಿ ಒಂದು ಕಾಂಪೋಸ್ಟ್ ಕ್ಯಾಬಿನೆಟ್ ಅಲ್ಲಿ ಇವನು ಬಚ್ಚಿಟ್ಕೊಂಡಿದ್ದ. US ಸರ್ಕಾರ ಇವನು ತಲೆಯ ಮೇಲೆ $15 ಮಿಲಿಯನ್ ರಿವಾರ್ಡ್ ಇಟ್ಟಿದ್ರು. ಯಾರಿಗೂ ಗೊತ್ತಿರ್ಲಿಲ್ಲ ಎಲ್ ಮೆಂಚೋ ಹೇಗ್ ಕಾಣಿಸ್ತಾನೆ ಅಂತ. ಎಲ್ ಮೆಂಚೋ ಎಷ್ಟು ಸೀಕ್ರೆಟಿವ್ ಆಗಿದ್ದ ಅಂದ್ರೆ ಅವ್ನ ರೀಸೆಂಟ್ ಫೋಟೋಸ್ ಪೊಲೀಸ್ ಹತ್ರ ಇರ್ಲಿಲ್ಲ. ಅವ್ರ ಹತ್ರ ಇದ್ದ ಫೋಟೋಸ್ ಬಂದು 1980s ಮತ್ತೆ 1990s ಆಗಿತ್ತು. ಅವನು ಅರೆಸ್ಟ್ ಆದಾಗ 20ನೇ ತಾರೀಕು ಫೆಬ್ರವರಿ ಮೆಕ್ಸಿಕನ್ ಇಂಟೆಲಿಜೆನ್ಸ್ಗೆ ಒಂದು ಲೀಡ್ ಸಿಗತ್ತೆ. ಎಲ್ ಮೆಂಚೋಗೆ ಒಬ್ಳು ರೊಮ್ಯಾಂಟಿಕ್ ಪಾರ್ಟ್ನರ್ ಇದ್ಲು. ಅವಳಿಗೆ ಒಬ್ಬ ಅಸೋಸಿಯೇಟ್ ಇದ್ದ. ಆ ಅಸೋಸಿಯೇಟ್ ಅವಳನ್ನ ಕರ್ಕೊಂಡು ಟಪಾಲ್ಪಾ ಹತ್ರ ಒಂದು ರೂರಲ್ ಏರಿಯಾಗೆ ಬಂದಿರ್ತಾನೆ. ಆ ಅಸೋಸಿಯೇಟ್ ನ ಟ್ರ್ಯಾಕ್ ಮಾಡ್ತಾ ಮೆಕ್ಸಿಕನ್ ಫೋರ್ಸಸ್ ಎಲ್ ಮೆಂಚೋನ ಕಂಡಿಡಿದ್ರು. 21ನೇ ತಾರೀಕು ಫೆಬ್ರವರಿ ಇವಳು ಅಲ್ಲಿಂದ ಬಂದ್ಬಿಡ್ತಾಳೆ. ಆ ಕಾಂಪೋಸ್ಟ್ ಕ್ಯಾಬಿನೆಟ್ ಅಲ್ಲಿ ಎಲ್ ಮೆಂಚೋ ಒಬ್ನೇ ಇದ್ದ ವಿತ್ ಆಲ್ ಹಿಸ್ ಬಾಡಿಗಾರ್ಡ್. The couple met with Mencho at that location, and on February 21st, they left the building and information was obtained that Mencho was still there. ಇಲ್ಲಿ ಮೆಕ್ಸಿಕನ್ ಫೋರ್ಸಸ್ಗೆ ಒಂದು ಅಪರ್ಚುನಿಟಿ ಕಾಣಿಸುತ್ತೆ. ಅವ್ರ ಹತ್ರ ಇದ್ದ ಸೋಲ್ಜರ್ಸ್ ಎಲ್ಲಾರನ್ನು ಕರ್ಕೊಂಡು ಆ ಕಾಂಪೋಸ್ಟ್ ಕ್ಯಾಬಿನೆಟ್ ಹತ್ರ ಹೋಗ್ತಾರೆ. ಲಿಮಿಟೆಡ್ ಹೆಲಿಕಾಪ್ಟರ್ಸ್ ನ ಯೂಸ್ ಮಾಡ್ತಾರೆ. ಆದ್ರೆ ಅವ್ನ್ ಬಾಡಿ ಗಾರ್ಡ್ಸ್ ಸೋಲ್ಜರ್ಸ್ ನೋಡ್ತಾರೆ, ನೋಡಿ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಎಲ್ ಮೆಂಚೋ 4 ಜನ ಬಾಡಿ ಗಾರ್ಡ್ಸ್ ಜೊತೆಲಿ ಕಾಡಿಗೆ ಹೋಗ್ಬಿಡ್ತಾನೆ. ಅಂಡ್ ಸೋಲ್ಜರ್ಸ್ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಫಾಲೋ ಮಾಡ್ಕೊಂಡು ಹೋಗಿ ಇನ್ನೊಂದ್ಸತಿ ಫೈರಿಂಗ್ ಆಗುತ್ತೆ. ಎಲ್ ಮೆಂಚೋ ವಾಸ್ ಹರ್ಟ್ ವೆರಿ ಬ್ಯಾಡ್ಲಿ. ಅವನ್ನ ಕರ್ಕೊಂಡು ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆನ್ ದ ವೇ ಅವನು ಸತ್ತೋಗ್ಬಿಡ್ತಾನೆ.